ನಮಸ್ತೆ ಕರ್ನಾಟಕ ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಸ್ಯಾಂಡಲ್ವುಡ್ನ ಪ್ರಸಿದ್ಧ ನಟಿ ಶರ್ಮಿಳಾ ಮಾಂಡ್ರೆ ಕೊನೆಗೂ ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ. ಹೌದು, ನಟಿ ಶರ್ಮಿಳಾ ಮಾಂಡ್ರೆ ಅವರ ನಿಶ್ಚಿತಾರ್ಥದ ಅದ್ಭುತ ಫೋಟೋಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿವೆ. ಈ ವಿಡಿಯೋದಲ್ಲಿ ಅವರ ಎಂಗೇಜ್ಮೆಂಟ್ನ ಸುಂದರ ಕ್ಷಣಗಳು ಮತ್ತು ಅವರ ಕೈ ಹಿಡಿಯಲಿರುವ ಆ ಲಕ್ಕಿ ಮ್ಯಾನ್ ಯಾರು ಅನ್ನೋದನ್ನು ನೋಡೋಣ ಬನ್ನಿ. ಈ ಶುಭ ಸಂದರ್ಭದಲ್ಲಿ ನಟಿ ಶರ್ಮಿಳಾ ಮಾಂಡ್ರೆ ಮತ್ತು ಅವರ ಭಾವಿ ಪತಿ ಇಬ್ಬರು ಆಫ್ ವೈಟ್ ಹಾಗೂ ಸಾಂಪ್ರದಾಯಿಕ ಶೈಲಿಯ ಉಡುಪಿನಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಶರ್ಮಿಳಾ ಅವರು ಬಿಳಿ ಬಣ್ಣದ ಸುಂದರ ಸೀರೆಯಲ್ಲಿ ದೇವತೆಯಂತೆ ಮಿಂಚುತ್ತಿದ್ದರೆ, ವರ ಬಿಳಿ ಕುರ್ತಾ ಮತ್ತು ಶೇರ್ವಾಣಿಯಲ್ಲಿ ಕ್ಲಾಸಿಕ್ ಆಗಿ ಕಾಣಿಸಿಕೊಂಡಿದ್ದಾರೆ. ಇಬ್ಬರ ಉಂಗುರ ಬದಲಾಯಿಸಿಕೊಳ್ಳುವ ಕ್ಷಣಗಳು ಮತ್ತು ಒಬ್ಬರನ್ನೊಬ್ಬರು ಪ್ರೀತಿಯಿಂದ ನೋಡುತ್ತಿರುವ ಪ್ರತಿಯೊಂದು ಫೋಟೋ ಕೂಡ ಅಭಿಮಾನಿಗಳಿಗೆ ಮನಗೆಲ್ಲುತ್ತೆ ಅಂತಲೇ ಹೇಳ್ಬೋದು. ಅಷ್ಟಕ್ಕೂ ಶರ್ಮಿಳಾ ಮಾಂಡ್ರೆ ಅವರ ಕೈ ಹಿಡಿದಿರುವ ಈ ವರ ಯಾರು ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. ಮೂಲಗಳ ಪ್ರಕಾರ ತಮಿಳಿನ ಖ್ಯಾತ ಸಿನಿಮಾ ನಿರ್ಮಾಪಕ ಸುದನ್ ಸುಂದರ್ ಅವರ ಜೊತೆ ಶರ್ಮಿಳಾ ಅವರ ನಿಶ್ಚಿತಾರ್ಥ ನೆರವೇರಿದೆ. ಕುಟುಂಬಸ್ಥರು ಮತ್ತು ಆಪ್ತರ ಸಮ್ಮುಖದಲ್ಲಿ ಈ ನಿಶ್ಚಿತಾರ್ಥದ ಕಾರ್ಯಕ್ರಮ ಬಹಳ ಸರಳ ಹಾಗೂ ಅಷ್ಟೇ ಅದ್ಧೂರಿಯಾಗಿ ನಡೆದಿದೆ ಎನ್ನಲಾಗಿದೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕನ್ನಡದ ಸಜನಿ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಶರ್ಮಿಳಾ ಮಾಂಡ್ರೆ ನಂತರ ಕೃಷ್ಣ, ನವಗ್ರಹ ಸೇರಿದಂತೆ ಹಲವು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಮನೆ ಮಾತಾಗಿದ್ದಾರೆ. ಕೇವಲ ನಟಿಯಷ್ಟೇ ಅಲ್ಲದೆ ಸಿನಿಮಾ ನಿರ್ಮಾಣದಲ್ಲೂ ಅವರು ಸಕ್ರಿಯರಾಗಿದ್ದಾರೆ. ಇದೀಗ ತಮ್ಮ ಜೀವನದ ಹೊಸ ಅಧ್ಯಾಯನಕ್ಕೆ ಕಾಲಿಡುತ್ತಿರುವ ಈ ಜೋಡಿಗೆ ಸ್ಯಾಂಡಲ್ವುಡ್ನ ತಾರೆಯರು ಹಾಗೂ ಅಭಿಮಾನಿಗಳು ಶುಭ ಹಾರೈಸುತ್ತಿದ್ದಾರೆ. ಈ ಒಂದು ಮದುವೆ ಮತ್ತು ಒಪ್ಪಿಗೆ ಇಬ್ಬರಿಗೂ ಇಷ್ಟ ಆಗಿ ಹಾಗೂ ಲವ್ ಮ್ಯಾರೇಜ್ ಅಂತಾನೆ ಹೇಳಬಹುದು. ಶರ್ಮಿಳಾ ಮಾಂಡ್ರೆ ಮತ್ತು ತಮಿಳು ಚಿತ್ರ ನಿರ್ಮಾಪಕ ಸುದನ್ ಸುಂದರ್ ಅವರು ಕಳೆದ ಕೆಲವು ಸಮಯದಿಂದ ಪ್ರೀತಿಸುತ್ತಿದ್ದರು. ಆದರೆ ಈ ವಿಷಯವನ್ನು ಎಲ್ಲಿಯೂ ಬಿಟ್ಟುಕೊಡದೆ ನೇರವಾಗಿ ನಿಶ್ಚಿತಾರ್ಥ ಮಾಡಿಕೊಳ್ಳುವ ಮೂಲಕ ಅಭಿಮಾನಿಗಳಿಗೆ ಸರ್ಪ್ರೈಸ್ ನೀಡಿದ್ದಾರೆ ಅಂತಾನೆ ಹೇಳಬಹುದು. ಇನ್ನು ಜೂನ್ 28ರಂದು ಶರ್ಮಿಳಾ ಅವರು ತಮ್ಮ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಎಂಗೇಜ್ಡ್ ಎಂದು ಬರೆದು ಹಾರ್ಟ್ ಎಮೋಜಿ ಹಾಕಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ಶರ್ಮಿಳಾ ಮಾಂಡ್ರೆ ಕೈ ಹಿಡಿಯುತ್ತಿರುವ ಸುಂದರ್ ಅವರು ತಮಿಳು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದು ಲೈಕಾ ಪ್ರೊಡಕ್ಷನ್ಸ್ ನಂತಹ ದೊಡ್ಡ ಬ್ಯಾನರ್ ಜೊತೆ ಗುರುತಿಸಿಕೊಂಡಿದ್ದಾರೆ. ಶರ್ಮಿಳಾ ಅವರು ಕೂಡ ಕನ್ನಡ ಚಿತ್ರರಂಗದಲ್ಲಿ ನಟನೆಯ ಜೊತೆಗೆ ಸಿನಿಮಾಗಳನ್ನು ನಿರ್ಮಾಣ ಮಾಡುತ್ತಿರುವುದರಿಂದ ಇಬ್ಬರು ಸಿನಿಮಾ ಮೂಲಕವೇ ಪರಿಚಯವಾಗಿ ಅದು ಪ್ರೀತಿ ಹಾಗೂ ನಿಶ್ಚಿತಾರ್ಥಕ್ಕೆ ತಿರುಗಿದೆ ಎನ್ನಲಾಗ್ತಾ ಇದೆ. ಇನ್ನು ಶರ್ಮಿಳಾ ಮಾಂಡ್ರೆ ಅವರು ಫೋಟೋ ಶೇರ್ ಮಾಡುತ್ತಿದ್ದಂತೆ ಸ್ಯಾಂಡಲ್ವುಡ್ ಹಾಗೂ ಕಾಲಿವುಡ್ನ ಪ್ರಮುಖ ತಾರೆಯರು ಕಮೆಂಟ್ ಮಾಡಿ ಶುಭ ಹಾರೈಸಿದ್ದಾರೆ. ನಟಿಯರಾದ ಐಂದ್ರಿತಾ ರೈ, ಹರ್ಷಿಕಾ ಪೂರ್ಣಚ್ಚ, ಪ್ರಣೀತಾ ಸುಭಾಷ್ ಮತ್ತು ಸಂಯುಕ್ತಾ ಹೆಗಡೆ ಸೇರಿದಂತೆ ಹಲವರು ಈ ಜೋಡಿಗೆ ವಿಶ್ ಮಾಡಿದ್ದಾರೆ. ಸದ್ಯಕ್ಕೆ ಕೇವಲ ನಿಶ್ಚಿತಾರ್ಥದ ಫೋಟೋಗಳು ಮಾತ್ರ ಹೊರಬಂದಿದ್ದು, ಮದುವೆ ಯಾವಾಗ ಎಂಬ ಅಧಿಕೃತ ದಿನಾಂಕವನ್ನು ಜೋಡಿ ಇನ್ನೂ ಅನೌನ್ಸ್ ಮಾಡಿಲ್ಲ. ಆದರೆ ಮೂಲಗಳ ಪ್ರಕಾರ ಈ ವರ್ಷದ ಕೊನೆಯಲ್ಲಿ ಅಥವಾ ಮುಂದಿನ ವರ್ಷದ ಆರಂಭದಲ್ಲಿ ಇವರಿಬ್ಬರು ವೈವಾಹಿಕ ಜೀವನಕ್ಕೆ ಕಾಲಿಡಲಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಶರ್ಮಿಳಾ ಮಾಂಡ್ರೆ ಅವರು ಅದ್ಭುತವಾದ ಸೌಂದರ್ಯ ಹಾಗೂ ಸಿನಿಮಾಗಳ ಮೂಲಕ ಜನರ ಒಂದು ಅಟೆನ್ಷನನ್ನು ತಗೊಂಡಂತಹ ಒಬ್ಬ ನಟಿ ಅಂತಲೇ ಹೇಳಬಹುದು. ಅದ್ಭುತವಾದ ನಟನೆಯ ಜೊತೆಗೆ ಹಲವಾರು ಸಿನಿಮಾಗಳನ್ನು ಮಾಡಿ ಹಾಗೂ ಯಾವುದೇ ಒಂದು ಕಾಂಟ್ರವರ್ಸಿಗಳಲ್ಲಿ ಇಲ್ಲದೆ ಒಂದು ಅದ್ಭುತವಾದ ನಟನೆಯ ಮೂಲಕ ತಮ್ಮನ್ನು ತಾವು ಜನರಿಗೆ ಒಂದು ಅಭಿಮಾನದ ಒಂದು ನಟನೆಯ ರಸದೌತಣವನ್ನು ನೀಡಿದಂತಹ ಒಬ್ಬ ನಟಿ ಅಂತಲೇ ಹೇಳ್ಬೋದು. ಇನ್ನು ನವಗ್ರಹ ಸಿನಿಮಾ ಇವರಿಗೆ ಅದ್ಭುತವಾದ ಕಂಬ್ಯಾಕನ್ನು ಕೊಟ್ಟಂತಹ ಸಿನಿಮಾ ಅಂತಲೇ ಹೇಳ್ಬೋದು. ಆ ಒಂದು ಸಿನಿಮಾದಲ್ಲಿ ಸಖತ್ ಸ್ಟೈಲಿಶ್ ಆಗಿ ಎಲ್ಲರ ಒಂದು ಗಮನವನ್ನು ಸೆಳೆಯುವಂತಹ ಒಂದು ಮೇಕಪ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರ್ಬೋದು, ಒಂದು ನಟನೆ ಇರಬಹುದು, ಆ ಒಂದು ಗಾಂಭೀರ್ಯ ಇರಬಹುದು, ಅದ್ಭುತವಾದಂತಹ ಒಂದು ನಟನೆ ಅಂತಲೇ ಹೇಳ್ಬೋದು. ಆ ಒಂದು ಸಿನಿಮಾ ಇವರಿಗೆ ಬ್ರೇಕ್ ತಂದು ಕೊಟ್ಟಂತಹ ಸಿನಿಮಾ ಅನ್ನೋದರಲ್ಲಿ ಯಾವುದೇ ತಪ್ಪು ಇಲ್ಲ. ಆ ಒಂದು ಸಿನಿಮಾದಲ್ಲಿ ದರ್ಶನ್ನ ಜೋಡಿಯಾಗಿ ನಟಿಸಿದಂತಹ ಈ ಒಂದು ನಟಿ ಅದ್ಭುತವಾದ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆ ಒಂದು ನವಗ್ರಹ ಸಿನಿಮಾದಲ್ಲಿ ದರ್ಶನ್ ಅವರ ಒಂದು ಜೋಡಿಯಾಗಿ ಅದ್ಭುತವಾದ ಒಂದು ನಟನೆಯನ್ನು ಮಾಡಿದ್ದಾರೆ ಶರ್ಮಿಳಾ ಮಾಂಡ್ರೆ ಅವರು. ವಿವಾಹ ಅನ್ನೋದು ಒಂದು ಒಬ್ಬರ ಕೈ ಹಿಡಿತೀವಿ ಅನ್ನೋದು ಅದು
ಬ್ರಹ್ಮ ಮುಂಚೆನೇ ಬರೆದಂತಹ ಒಂದು ಅದ್ಭುತವಾದ ಒಂದು ಹಣೆಬರಹ ಅಂತಾನೆ ಹೇಳ್ಬೋದು. ಯಾರು ಯಾವಾಗ ಹೇಗೆ ಯಾರನ್ನು ಎಲ್ಲಿ ಮದುವೆ ಆಗ್ತಾರೋ ಅನ್ನೋದು ಯಾವುದಕ್ಕೂ ಕೂಡ ನಮಗೆ ಗೊತ್ತಿರೋದಿಲ್ಲ. ಎಷ್ಟೇ ವಯಸ್ಸಾಗಿರಲಿ, ಎಷ್ಟೇ ವಯಸ್ಸು ಇನ್ನೂ ಕಡಿಮೆ ಆಗಿರಲಿ, ನಮ್ಮ ಹಣೆ ಬರದಲ್ಲಿ ಅದೇ ದಿನ ಆಗಬೇಕು ಮದುವೆ ಅನ್ನೋದಿದ್ದರೆ ಯಾರಿಂದನೂ ಕೂಡ ಅದನ್ನು ತಪ್ಪಿಸೋಕೆ ಆಗಲ್ಲ ಅಂತ ಹೇಳ್ತಾ, ಎಷ್ಟು ವಯಸ್ಸಾಯಿತು ಅನ್ನೋದು ಮುಖ್ಯ ಅಲ್ಲ, ನಮ್ಮನ್ನು ಅರ್ಥ ಮಾಡಿಕೊಂಡವರು, ನಮಗೆ ಸರಿ ಹೋಗುವ ವ್ಯಕ್ತಿ ನಮಗೆ ಸಿಕ್ಕಿದಾರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಎನಿವೇ, ಈ ಒಂದು ಜೋಡಿಗೆ ತುಂಬ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಅವರಿಗೆ ಕಾಯ್ದಿರಿಸಲಿ ಅಂತ ಹೇಳ್ತಾ ಬೆಸ್ಟ್ ವಿಶಸ್ಸನ್ನು ತಿಳಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿರಬಹುದು. ಯಾರೆಲ್ಲ ಶರ್ಮಿಳಾ ಮಾಂಡ್ರೆ ಅವರ ಅಭಿಮಾನಿಗಳಿದ್ದೀರೋ ಅವರಿಗೆ ಒಂದು ವಿಶಸ್ಸನ್ನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.